ಶ್ರೀರಾಮುಲು ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ. ಇವತ್ತು ದೂರು ನೀಡಲಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ. ಬೆಂಕಿ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ ಪೊಲೀಸರು ಕೆಲವೇ ಹೊತ್ತಿನಲ್ಲಿ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಪೊಲೀಸರು ಎಲ್ಲ ಭೇಟಿ ಕೊಡಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಲಿರುವಂತಹ ಅಧಿಕಾರಿಗಳ ತಂಡ ಮಾಡೆಲ್ ಹೌಸ್ ಬಳಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಬೆಂಕಿ ತಗುಲಿರುವ ಹಿನ್ನೆಲೆ ಸುಟ್ಟು ಕರಕಲಾಗಿರುವಂತದ್ದು ಮಾಡೆಲ್ ಹೌಸ್. ಇನ್ನೇನು ಸ್ಥಳಕ್ಕೆ ಕೆಲವು ಕ್ಷಣಗಳಲ್ಲಿ ಎಫ್ಎಸ್ಎಲ್ ತಂಡ ಕೂಡ ಆಗಮಿಸಲಿದ್ದಾರಂತೆ. ಪೊಲೀಸರು ನಿನ್ನೆಯಿಂದಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಮತ್ತೆ ಕೈ ಮೀರಬಾರ್ದು. ಆಲ್ರೆಡಿ ಪೊಲೀಸರು ಎಚ್ಚೆತ್ಕೊಂಡು ಬಿಟ್ಟಿದ್ದಾರೆ. ಒಂದು ಪ್ರಕರಣದಲ್ಲೇ ಸಾಕಾಗಿ ಹೋಗಿದೆ. ಸೊ ಹಾಗಾಗಿ ಪ್ರತಿಭಟನೆ ನಡೀತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಆರೋಪಗಳಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ದಾರೆ, ಅಲರ್ಟ್ ಆಗಿದ್ದಾರೆ. ಎಫ್ಎಸ್ಎಲ್ ಟೀಮ್ ಬರಬೇಕಾಗತ್ತೆ. ಏನಾದರೂ ಸಾಕ್ಷಿಗಳು ಸಿಗುತ್ತಾ, ಇದು ಬೆಂಕಿ ಹಚ್ಚಿರೋದು ಅಂತ ಹೇಳ್ತಾ ಇದ್ದಾರೆ, ಅಂದರೆ ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಲ್ಲ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈ ಶಾರ್ಟ್ ಸರ್ಕ್ಯೂಟು ಇನ್ನೊಂದು ಮತ್ತೊಂದು ಆ ರೀತಿಯಾಗೂ ಕೂಡ ಬೆಂಕಿ ಅವಘಡಗಳು ಸಂಭವಿಸಿದೆ. ಬಟ್ ಇವರು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲ ಇದು ಯಾವುದೇ ಅವಘಡ ಅಲ್ಲ, ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ಆಗಬೇಕಾಗತ್ತೆ. ಮತ್ತು ಇವತ್ತು ಜನಾರ್ದನ ರೆಡ್ಡಿ ಅವರು ದೂರು ಕೊಡೋದಕ್ಕೆ ರೆಡಿ ಆಗಿದ್ದಾರಂತೆ. ದೂರು ಕೊಡ್ತಾರೆ, ಯಾರ ಮೇಲೆ ಅನುಮಾನ ಇದೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ. ಆಮೇಲೆ ವಾಕಿಂಗ್ ಮಾಡ್ತಾ ಇದ್ರಂತೆ, ಯಾರೋ ವಾಕಿಂಗ್ ಮಾಡೋರು ಹೇಳಿದ್ದಾರೆ ಹಿಂಗೆ ಬೆಂಕಿ ಹೊತ್ಕೊಂಡಿದೆ ನೋಡಿ ಅಂತ. ಇಲ್ಲ ಅಂದಿದ್ರೆ ಗೊತ್ತಾಗ್ತಾ ಇರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಈ ಪ್ರಕರಣ ಮೇಜರ್ ಆಗಿ ಬೆಳವಣಿಗೆ ಆಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಮೊನ್ನೆ ತಾನೇ ಬಿಜೆಪಿಗರೆಲ್ಲ ಬಳ್ಳಾರಿಯಲ್ಲಿ ಶಕ್ತಿ ಪ್ರದರ್ಶನ ಎಲ್ಲ ಮಾಡಿದ್ರು, ಇವ್ರು ಪಾದಯಾತ್ರೆ ಎಲ್ಲ ಮಾಡೋದಕ್ಕೆ ರೆಡಿ ಆಗಿದ್ರು. ಸೊ ಅದು ಅಷ್ಟು ಮಟ್ಟಿಗೆ ವರ್ಕೌಟ್ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಈಗ ಈ ಪ್ರಕರಣ ಮತ್ತಷ್ಟು ಹೆಚ್ಚಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು, ಬಳ್ಳಾರಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಒಂದು ರೀತಿಯಲ್ಲಿ ಈ ಬ್ಯಾನರ್ ಗಲಾಟೆನೇ ಇನ್ನೂ ಮುಗ್ದಿರಲಿಲ್ಲ, ಅದೊಂಥರ ಇನ್ನೂ ಹಾಗೇ ಇದೆ ಅನ್ನೋ ಫೀಲಿಂಗ್ ಇತ್ತು. ಈಗ ಅದಕ್ಕೆ ತುಪ್ಪ ಸುರಿಯೋದು ಅನ್ನೋ ಹಾಗೆ ಈಗ ಮನೆಗೆ ಬೆಂಕಿ ಬಿದ್ದಿರೋದು. ಏನೇನು ಆರೋಪಗಳು, ಏನೇನು ಅನುಮಾನಗಳು, ಸದ್ಯದ ಪರಿಸ್ಥಿತಿ ಏನು ಸಿದ್ದು? ಖಂಡಿತವಾಗ್ಲೂ ನೀತಿ, ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂಥ ಗಲಾಟೆ ಆದ ಮೇಲೆ ಈ ಗಲಾಟೆ ಮಾಸುವ ಮುನ್ನವೇ ಈಗ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಸ್ವತಃ ಜನಾರ್ದನ್ ರೆಡ್ಡಿ ಅವರ ಸಹೋದರಾದಂಥ ಸೋಮಶೇಖರ್ ರೆಡ್ಡಿ ಅವರ ಆರೋಪ ಏನಂದರೆ, ಶಾಸಕ ನಾರ ಭರತ್ ರೆಡ್ಡಿ ನಮ್ಮ ಮನೆ ಬಂದು ಮನೆ ಸುಡ್ತೀನಿ ಅಂತ ಹೇಳೋಗಿದ್ರು, ಹೀಗಾಗಿ ನಮ್ಮ ಮನೆಯನ್ನು ಅವರ ಕಾರ್ಯಕರ್ತರು ಸುಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಸಹ ಮಾಡಿರುವಂಥದ್ದು ಕೂಡ ಇದೆ. ಸಂಜೆ 6 ಗಂಟೆಗೆ ಅವರು ಏನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಒಡೆತನಕ್ಕೆ ಸೇರಿರುವಂಥ ಇದೊಂದು ಮಾಡೆಲ್ ಮನೆ ಇದು. ಈ ಲೇಔಟ್ ಏನು ಬರುತ್ತೆ ಅಂದರೆ ಬಳ್ಳಾರಿಯ ಜೀಸ್ಕೆವರ್ ಅಂತೇಳಿ ಬರುತ್ತಲ್ಲ, ಆ ಲೇಔಟ್ ಇದು. ಆ ಲೇಔಟ್ನಲ್ಲಿ ಸಂಜೆ 6 ಗಂಟೆಗೆ ಕೆಲವೊಂದಿಷ್ಟು ಜನ ವಾಕಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದಿಢೀರ್ ಅಂತೇಳಿ ಈ ಲೇಔಟ್ಗೆ ಒಂದು ಬೆಂಕಿ ಬಿದ್ದಿರುವಂಥದ್ದು ಕೂಡ ಕಂಡು ಬಂದಂಥ ಸಂದರ್ಭದಲ್ಲಿ ಸ್ಥಳೀಯರೇ ಒಂದು ವಿಡಿಯೋನ ಸಹ ಮಾಡಿ ಅವರ ಸ್ನೇಹಿತರಿಗೆ, ಅವರ ಸೋಮಶೇಖರ್ ರೆಡ್ಡಿ ಅವರಿಗೆ ಆ ವಿಡಿಯೋನ ಕಳಿಸಿದ್ದರು ಅನ್ನುವಂಥದ್ದನ್ನು ಸೋಮಶೇಖರ್ ರೆಡ್ಡಿ ಅವರು ಸ್ವತಃ ಹೇಳಿದರು. ಜೊತೆಗೆ ಅಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ನಾವು ಬೆಲೆ ಬಾಳುವಂಥ ವಸ್ತುಗಳನ್ನು ನಾವು ಅಲ್ಲಿ ಇಟ್ಟಿದ್ವಿ, ಬೆಲೆ ಬಾಳುವ ವಸ್ತುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದನ್ನು ಆರೋಪವನ್ನು ಸಹ ಮಾಡಿದರು. ಜೊತೆಗೆ ಈಗ ಬೆಂಕಿ ಹಚ್ಚಿರೋರು ಯಾರಿದ್ದಾರೆ ನಾವು ಅವರನ್ನು ವಿಡಿಯೋ ಇಟ್ಕೊಂಡಿದ್ದೀವಿ, ಅವರೇ ಬೆಂಕಿ ಹಚ್ಚಿರೋದು, ಅವರು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಹುಡುಗರು ಅನ್ನುವಂಥದ್ದನ್ನು ಆರೋಪವನ್ನು ಸಹ ಮಾಡಿದ್ದಾರೆ. ಜೊತೆಗೆ ಅದಷ್ಟಕ್ಕೆ ಮುಗಿಯೋದಿಲ್ಲ, ರಾತ್ರಿ 9:30 ಮೇಲೆ ಆಗ್ತಾ ಇದ್ದ ಹಾಗಲೇ ದಿಢೀರ್ ಅಂತ ಹೇಳ್ಬಿಟ್ಟು ಬಿಜೆಪಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಳ್ಳಲಾಗುತ್ತೆ ರಾಯಲ್ ಸರ್ಕಲ್ನಲ್ಲಿ. ಅಲ್ಲಿ ಬೇಕೇ ಬೇಕು, ನಮಗೆ ನ್ಯಾಯ ಬೇಕು, ಯಾರು ಬೆಂಕಿ ಹಚ್ಚಿದ್ದಾರೆ ಅವರನ್ನು ಅರೆಸ್ಟ್ ಮಾಡೋವರೆಗೂ ನಾವು ಇಲ್ಲಿಂದ ಎದ್ದೇಳಲ್ಲ ಅನ್ನುವಂಥದ್ದು ಹೈಡ್ರಾಮಾ ಕೂಡ ನಡೆಯುತ್ತೆ. ಸ್ಥಳಕ್ಕೆ SP ಆದಂಥ ಸುಮನ್ ಡಿ ಪನ್ನೇಕರ್ ಅವರು ಸಹ ಭೇಟಿ ನೀಡ್ತಾರೆ. ಭೇಟಿ ನೀಡಿರುವಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಾಗ ಯಾವುದೇ ರೀತಿಯಾದಂಥ ಒಂದೇ ಒಂದು ಪ್ರಕರಣ ಕೂಡ ದಾಖಲಾಗಿರೋದಿಲ್ಲ, ಯಾರೂ ಪ್ರಕರಣ ಸಹ ದಾಖಲಾಗಿರೋದಿಲ್ಲ, ಪ್ರಕರಣವನ್ನು FIR ಕೂಡ ಮಾಡಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದರು. ಜೊತೆಗೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ FSLನ ಅಧಿಕಾರಿಗಳು ಸಹ ಭೇಟಿ ನೀಡಲಿದ್ದಾರೆ. ಯಾಕಂದರೆ ನಿನ್ನೆ ತಡರಾತ್ರಿ ಆಗಿತ್ತು, ಯಾವುದೇ ರೀತಿಯಾಗಿ ಅಲ್ಲಿ ಕುರುಹುಗಳು ಸಹ ಸಿಗೋದಿಲ್ಲ, ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದ ತಪಾಸಣಾ ಶೋಧ ಕಾರ್ಯ ಕೂಡ ನಡೆದಿರುವುದಿಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆ ಆಗ್ತಾ ಇರುವ ಹಾಗೆ ಬಂದು FSLನ ಅಧಿಕಾರಿಗಳು ಸಹ ಕೆಲಸ ಮಾಡಲಿದ್ದಾರೆ. ಈಗ ಪ್ರಾಥಮಿಕವಾದಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಅಲ್ಲಿ ಲೇಔಟ್ನ ಇಬ್ಬರು ಇಂಜಿನಿಯರ್, ರಿಜ್ವಾನ್ ಮತ್ತು ಇಮ್ರಾನ್ ಅನ್ನುವಂಥ ಇಬ್ಬರು ಏನು ಲೇಔಟ್ನ ಇಂಜಿನಿಯರ್ ಇದ್ದಾರೆ. ಈಗ ಒಂದು ಪ್ರಕರಣವನ್ನು ಕೂಡ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಆ ಮಾಹಿತಿ ಆಧಾರ ಏನಿದೆ ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಇದನ್ನು ಸುಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಸಹ ಮಾಡಿ ಪ್ರಕರಣಕ್ಕೆ ಒಂದು ಇಂಜಿನಿಯರ್ಗಳ ಮುಖಾಂತರ ಒಂದು ದೂರು ಕೊಡುವಂಥ ಕೆಲಸ ಕೂಡ ಈಗ ಮಾಡಲಾಗಿದೆ. ಜೊತೆಗೆ ಈ ಘಟನೆ ಆದಂಥ ಸ್ಥಳಕ್ಕೆ ಇವತ್ತು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಬಿಜೆಪಿನ ಅನೇಕ ನಾಯಕರು ಸಹ
ಭೇಟಿ ನೀಡಲಿದ್ದಾರೆ. ಜೊತೆಗೆ ಈ ಘಟನೆ ಮತ್ತಷ್ಟು ತಿರುವನ್ನ ಪಡೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಬ್ಯಾನರ್ ಗಲಾಟೆ ಇನ್ನೂ ಗಾಯ ಏನಿದೆ ಮಾತಿಲ್ಲ, ಜನರು ಇನ್ನೂ ಈ ಘಟನೆಯನ್ನ ಮರ್ತಿಲ್ಲ. ಇಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಈ ಪ್ರಕರಣ ಏನಿದೆಯಲ್ಲ ಬಳ್ಳಾರಿ ಜನತೆಯ ನಿದ್ದೆ ಕೆಡಿಸುವಂತ ಕೆಲಸ ಕೂಡ ಆಗಿದೆ. ಏನಪ್ಪ ಬಳ್ಳಾರಿ ಅಂತ ಹೇಳಿದ್ರೆ ಬರೇ ಗಲಾಟೆ ಅಷ್ಟೇ ಅಲ್ಲ, ಗಲಾಟೆ ಅಷ್ಟೇ ಬಳ್ಳಾರಿ ಅಂತ ಗುರುತಿಸ್ಬೇಕಾ ಅನ್ನುವಂಥ ಜನರಿಗೆ ಒಂದು ತರ ಮುಜುಗರ ಈಡಾಗಿದೆ ಅಂತ ಹೇಳ್ಬೋದು. ಸದ್ಯ ಈಗ ಪೊಲೀಸರು ಏನಿದೆಯಲ್ಲ, ಯಾರು ಈ ಘಟನೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು, ಇವ್ರ ಹತ್ರ ಏನು ಫೋಟೋ ವಿಡಿಯೋಗಳು ಏನಿವೆಯೋ ಆ ವಿಡಿಯೋ ಆಧಾರದ ಮೇಲೆ ಕೂಡ ಅವರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಇವರ ಆರೋಪಕ್ಕೆ ಮತ್ತೆ ಇವತ್ತು ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲಿ ಸಾಕಷ್ಟು ವ್ಯವಸ್ಥೆ ಬಿಗಿ ಬಂದೋಬಸ್ತನ್ನು ಸಹ ಮಾಡಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗೆ.